ವರ್ಷಕ್ಕೆ ಒಂದು ಅವ್ರು ಸೀಕ್ರೆಟ್ ಸರ್ವಿಸ್ ಫಂಡ್ ಪೊಲೀಸ್ ಇಲಾಖೆ ಕೊಟ್ಟಂಗೆ 10-15 ಕೋಟಿ ಕೊಡ್ತಾರೆ ಕ್ಯಾಶ್ ಅವ್ರಿಗೆ. ಕ್ಯಾಶ್ ಅದಕ್ಕೆ ಅಕೌಂಟೇ ಇಲ್ಲ, ಗೊತ್ತಾ ನಿಮಗೆ? 1 ನಯಾ ಪೈಸಾ ಅವರು ಯಾರಿಗೋ ಕೊಟ್ಟು ಎಲ್ಲ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇದು ಕೇವಲ ಪರಪ್ಪನಗರ ಅಲ್ಲ, ಈ ಮಾಮೂಲಿ ಜೈಲಿಂದು ದುಡ್ಡು ಬಿಜಾಪುರ, ಬೀದರ್, ಗುಲ್ಬರ್ಗ ಎಲ್ಲ ಕಡೆಯಿಂದನೂ ಇಟ್ ಕಮ್ಸ್ ಆ್ಯಂಡ್ ಇಟ್ ಗೋಸ್ ಆಲ್ ದ ವೇ ಟಿಲ್ ದೇರ್. ಫಸ್ಟ್ ನೀವು ಜೈಲ್ ಕ್ಲೀನ್ ಮಾಡಿ, ನಿಮ್ಗೆ ವಿಧಾನಸೌಧ ಕ್ಲೀನ್ ಮಾಡಕ್ಕಾಗಲ್ವಾ? ಈ ಮಾಧ್ಯಮಗಳ ಮೇಲೆ ತೋರಿಸಿದಷ್ಟೇ ಕೋಪನ ಅಲ್ಲಿ ತಪ್ಪು ಮಾಡ್ತಿರುವ ಅಧಿಕಾರಿಗಳ ಮೇಲೆ ತೋರಿಸಿದ್ರೆ ಪರಮೇಶ್ವರ್ ಸಾಹೇಬ್ರು ಬಹುಶಃ ಅಟ್ಲೀಸ್ಟ್ ಒಂದು 10 ಜನದಲ್ಲಿ ಇಬ್ಬರಿಗಾದ್ರೂ ಭಯ ಬರ್ತಿದ್ದೇನೋ ಅಂತ ಹೇಳಿ. ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಅಂತ ಕೇಳ್ತಾರೆ. ಇಷ್ಟೇ ಕೋಪ ಸರ್, ಜಾಸ್ತಿ ಬೇಡ. ಈ ಸರ್ಕಾರ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. 136 ಜನ ಶಾಸಕರಿಗೆ ಕರ್ನಾಟಕದ ಜನ ಕೊಟ್ಟಿದ್ದಾರೆ, ತಗೊಳ್ಳಿ ಒಳ್ಳೆ ಗೌರ್ಮೆಂಟ್ ಕೊಡಿ ಅಂತ. ಕೊಡ್ತಾ ಇರೋದೇನು ಇಲ್ಲ. ಇವ್ರಿಗೆ ಒಂದು ಜೈಲ್ ಸರಿ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬೇರೆ ಏನ್ ಸರ್? ಎಲ್ಲಿ ಆಗಲೇ ಜುಡಿಷಿಯಲ್ ಕಸ್ಟಡಿ ರಿಮಾಂಡ್ ಅಪ್ಲಿಕೇಶನ್ ಮೇಲೆ 90% ಅಪರಾಧ ಪ್ರೂವ್ ಆಗಿ ಅಲ್ಲಿ ಒಳಗಡೆ ಇಟ್ಟು ಅದೇ ಸರಿ ಮಾಡೋಕ್ಕಾಗಲ್ಲ ಅಂದರೆ ಹೊರಗಡೆ ಇವ್ರು ಏನು ಸರಿ ಮಾಡ್ತಾರೆ? ಇನ್ನು BBMP ಸರಿ ಮಾಡೋಕ್ಕಾಗತ್ತ? RTO ಸರಿ, ಭ್ರಷ್ಟಾಚಾರ ಸರಿ ಮಾಡೋಕ್ಕಾಗತ್ತ? ಬೋತ್. ಆ್ಯಂಡ್ ದಟ್ ಈಸ್ ವೇರ್ ಐ ಆಮ್ ಒನ್ಸ್ ಅಗೇನ್ ರಿಪೀಟಿಂಗ್, ವಾಟ್ ಈಸ್ ದಿಸ್ ಲೋಕಾಯುಕ್ತ ಡೂಯಿಂಗ್? ಲೋಕಾಯುಕ್ತ has become a useless organization and because it is a judicial organization, ಯಾರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸರ್, ಇವರು ಭಾಸ್ಕರ್ ರಾವ್ ಸರ್ ಇವಾಗ ರಾಜಕೀಯಕ್ಕೆ ಬಂದಿದ್ದಾರೆ. ಮುಂದೆ ಅಕಸ್ಮಾತ್ವಾಗಿ ಸರಿ ಇತ್ತು ಅಂತಂದ್ರೆ ಅವ್ರದೇ ಸರ್ಕಾರ ಬಂದರೆ ಇವರನ್ನೇ ಗೃಹ ಸಚಿವ ಮಂತ್ರಿನೂ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅರ್ಥಾಯ್ತಾ? ಈಗಿನ ಕಾನೂನಿನ ಚೌಕಟ್ಟಿನ ಒಳಗಡೆಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಾದಂಥ ಅಧಿಕಾರಿಗಳ ಶಿಸ್ತನ್ನು ತರಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ನೀವು ಏನು ಮಾಡೋಕ್ಕೆ ಸಾಧ್ಯ ಅಂದ್ರೆ ಅಮಾನತು ಮಾಡಬಹುದು, ಇಲ್ಲ ಅಂತಂದ್ರೆ ವರ್ಗಾವಣೆ ಮಾಡಬಹುದು. ಆದರೆ ಅವ್ರು ಹಿಡಿದ್ಬಿಟ್ಟು ಅದೇ ಸೆಲ್ಲಲ್ಲಿ ಹಾಕ್ಬಿಟ್ಟು ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಾ? ಅದನ್ನು ಕೊಡಿಸತಕ್ಕಂಥದ್ದು ಒಬ್ಬ ಗೃಹ ಮಂತ್ರಿಗೆ ಸಾಧ್ಯತೆಗಳಿದಾವ? ಯಾಕಂತಂದ್ರೆ ಅವುಗಳನ್ನು ಸಹಿತ ನೋಡ್ಬೇಕಲ್ಲ. ಯಾವಾಗ ನಮಗೆ ಶಿಕ್ಷೆಯ ಭಯ ಇರುತ್ತೋ ಆವಾಗಲೇ ಎಲ್ಲ ಅಧಿಕಾರಿಗಳು ಸಹಿತ ಒಂದಿಷ್ಟು ಅಲರ್ಟ್ ಆಗಿ ಸಾಧ್ಯತೆಗಳಿದ್ದಾವೆ. ಶಿಕ್ಷೆಯ ಭಯವೇ ಇಲ್ಲದಂಥ ಸಂದರ್ಭದಲ್ಲಿ ಭಾಸ್ಕರ್ ಸರ್ ಗೃಹ ಸಚಿವರು ಆದ ನಂತರನೂ ಸಹಿತ ಅಲ್ಲಿ ಏನು ಮಾಡಕ್ಕೆ ಸಾಧ್ಯತೆಗಳಿದ್ದಾವೆ, ಅವುಗಳನ್ನು ನೋಡ್ಕೋಬೇಕಾಗಿದೆ. ಅಂದ್ರೆ ವ್ಯವಸ್ಥೆ, ಜೈಲಿನ ವ್ಯವಸ್ಥೆ ಮತ್ತು ಅದನ್ನ ಆಡಳಿತ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಕ್ರಿಮಿನಲ್ಸ್ಗಳು ಮತ್ತು ರಾಜಕಾರಣಿಗಳ ನಡುವೆ ಇರುವ ಸಂಬಂಧ, ಅಲ್ಲಿರ್ತಕ್ಕ ಸಿಬ್ಬಂದಿ ಮತ್ತು ಅಲ್ಲಿರ್ತಕ್ಕಂಥ ಕೈದಿಗಳ ನಡುವೆ ಇರತಕ್ಕಂಥ ಸಂಬಂಧ, ಇವುಗಳೆಲ್ಲವನ್ನು ನೀವು ಲೆಕ್ಕಾಚಾರಗಳನ್ನ ಹಾಕಿ ನೋಡಿದಾಗ ಇಡೀ ನಮ್ಮ ಕಾನೂನು ವ್ಯವಸ್ಥೆ ಇದೆಯಲ್ಲ ಯಾವತ್ತೂ ಸಹಿತ ಈ ತಕ್ಷಣಕ್ಕೆ ಅವರಿಗೆ ಶಿಕ್ಷಾ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. Home Minister is powerful or criminal inside jail is powerful? Already sir. Who is powerful? Home Minister powerful ಇದರಾ ಅಥವಾ ಜೈಲ್ ಒಳಗಿರೋ ಅಪರಾಧಿ powerful? ನಿಮ್ಮಂತ ಅಧಿಕಾರಿಗಳಿಗೆ ಒಂದು ಚೌಕಟ್ಟಿದೆ ಸರ್. ಅಲ್ಲಿರ್ತಕ್ಕಂಥ ಕ್ರಿಮಿನಲ್ಸ್ಗಳಿಗೆ ಚೌಕಟ್ಟಿಲ್ಲ. ಅವ್ರಿಗಿರೋದೇ ಒಳಗುಳಿಗಳು, ಒಳದಾರಿಗಳು. ಮಾತನಾಡಿ ನಾನು ಇಷ್ಟು ದಿನ ಕೇಳಿರ್ಲಿಲ್ಲ. ನಿಮ್ಮ ರೂಲ್ ಅನ್ನ ಬ್ರೇಕ್ ಮಾಡಿದ್ರೆ ಅವರಿಗೆ ಮುಖ್ಯವಾಗಿ ಪನಿಷ್ಮೆಂಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಬೇಕಲ್ವಾ? ಇಷ್ಟು ಸಾರ್ತಿ ಈಗ 15 ಮೊಬೈಲ್ ಸಿಕ್ಕಿದಾವೆ, ಇನ್ನೇನು ಸಿಗ್ತವೆ, ಆದ್ರೆ ಅವ್ರಿಗೆ ಏನು ಪನಿಷ್ಮೆಂಟ್ ಆಗಿದೆ, ಏನು ಎನ್ಕ್ವೈರಿ ಆಗಿದೆ? ಮೊದಲು ಅವ್ರು ಹಿಡಿದು ಬಿಟ್ಟು ಒಳಗಡೆ ಹಾಕಿ. ಸಿಂಪಲ್ ಪ್ರಶ್ನೆ ಭಾಸ್ಕರ್ ರಾವ್ ಸರ್ ಕೇಳಿದ್ದು, ಯಾರಪ್ಪ ಪವರ್ಫುಲ್? ಒಳಗಿರೋ ಕ್ರಿಮಿನಲ್ಗಳ ಆಚೆ ಹೋಮ್ ಮಿನಿಸ್ಟರ್ ಅನ್ನೋದಾದ್ರೆ ಇವ್ರಿಗೆಲ್ಲ ಒಂದು ಭಯ ಬರ್ಬೇಕು. ಅಟ್ಲೀಸ್ಟ್ ಅಂತದ್ದು ಒಂದು ಹೇಳಿಕೆ, ಒಂದೇ ಒಂದು ಆಕ್ಷನ್ ಆಗ್ಬೇಕು. ಅದಾಗ್ತಿಲ್ಲ ಅಂತಂದ್ರೆ ಸರ್ಕಾರವೇ ಒಪ್ಕೊಂಡಂಗೆ ಸರ್ಕಾರ, ಗೃಹ ಸಚಿವರು, ಗೃಹ ಇಲಾಖೆಗಿಂತ ಒಳಗಿರೋರು ಸ್ಟ್ರಾಂಗ್ ಇದ್ದಾರೆ, ಅದಕ್ಕೆ ನಮ್ಮ ಕೈಲಿ ಏನು ಮಾಡಕ್ಕಾಗ್ತಿಲ್ಲ ಅಲ್ವಾ? ಕ್ರಿಮಿನಲ್ ಆಕ್ಟಿವಿಟೀಸ್ ಯಾವತ್ತೂ ಸಹಿತ ಕಾನೂನುಬದ್ಧವಾಗಿ ನಡೆಯುವುದಿಲ್ಲ. ಇವರು ಯಾವುದನ್ನ ಅವರನ್ನ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥವ್ರು, ಶಿಕ್ಷೆಯನ್ನ ಕೊಡ್ತಕ್ಕಂಥವ್ರು, ಅದನ್ನ ಅಲ್ಲಿರ್ತಕ್ಕಂಥವ್ರು ಮನ ಪರಿವರ್ತನೆ ಮಾಡಬೇಕಾಗಿರ್ತಕ್ಕಂಥವ್ರು ಅಲ್ಲಿ ಜೈಲಿನ ಸಿಬ್ಬಂದಿಗಳೇ. ನೋಡಿ ಆಯ್ತು, ನೀವು ಹೇಳಿದ್ರಲ್ಲ ಹೋಮ್ ಮಿನಿಸ್ಟರ್ ಏನ್ ಮಾಡ್ಬೋದು? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ಬಿಟ್ಟು ಒಂದು ನಿಮಿಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ, ಅಲ್ಲಿರೋ ಗೂಂಡಾಗಳಿದೆಯಲ್ಲ ಡೇ ಟು ಡೇ ಹಿಯರಿಂಗ್ ಮಾಡ್ತೀನಿ, 1 ತಿಂಗಳೊಳಗೆ ಕನ್ವಿಕ್ಷನ್ ಮಾಡಿಬಿಟ್ಟು ಅಂಡರ್ ಟ್ರಯಲ್ ಇಂದ ಕನ್ವಿಕ್ಟೆಡ್ ಪ್ರಿಸನರ್ ಮಾಡ್ತೀನಿ. ಲೆಟ್ ಹಿಮ್ ಟೇಕ್ ದಟ್ ಡಿಸಿಷನ್. ಆಮೇಲೆ ಬಿಳಿ ಚಡ್ಡಿ ಬಿಳಿ ಶರ್ಟ್ ಹಾಕೊಂಡು ಒಳಗಡೆ ಇರು. ಇವರೆಲ್ಲ ಈಗ ಕುಲ ಎಲ್ಲ, ಯಾಕೆಂದ್ರೆ ಯಾರಲ್ಲ ಅಂಡರ್ ಟ್ರಯಲ್ಸ್ ಅಲ್ವಾ? ಬಿಕಾಸ್ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದಿನ ಬೆಳಗಾದ್ರೆ ಅತ್ಯಂತ ಬುದ್ಧಿವಂತ ಲಾಯರ್ಗಳಿದ್ದಾರೆ ಬೆಂಗಳೂರಲ್ಲಿ, ಕೋಟ್ಯಾಂತರ ರೂಪಾಯಿ ಒಂದೊಂದು ಸೀಟಿಂಗ್ ತಗೊಳ್ಳೋರು ಅಂತವ್ರಿಗೆ ಇಟ್ಕೊಂಡಿದ್ದಾರೆ. ದಟ್ ನೀವು ಹೋಗಿ ಇವ್ರಿಗೆ ಬಿಡಿಸ್ಕೊಂಡು ಬನ್ನಿ, ಕಾನೂನಲ್ಲಿ ಏನೇನು ಹುಳುಕುಗಳಿದೆ. ದೇ ಲಿಟ್ರಲಿ ಇಂಟಿಮಿಡೇಟ್ ದಿ ಹೈಕೋರ್ಟ್ ಜಡ್ಜಸ್ ಅಂಡ್ ದೇ ಇಂಟಿಮಿಡೇಟ್ ದಿ ಕೋರ್ಟ್ ಅಂಡ್ ಅಬ್ಟೈನ್ ಬೇಲ್, ಏನೇನೋ ಹುಳುಕುಗಳು ತಗೊಂಡು ಮಾಡೋ. ಸೊ ಲೆಟ್ ಹೋಮ್ ಮಿನಿಸ್ಟರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಯಾಕೆ ಬಿಟ್ಟಿದ್ದೀರಿ ನೀವು? You fill up the vacancy of the judges over there. Law ministry get fill up the judges and you accelerate that
ಏನು ಮಾಡಕ್ಕಾಗಲ್ಲ, ಎಲ್ಲೂ ಪ್ರಯೋಜನ ಮಾಡಕ್ಕಾಗಲ್ಲ. ವೈ ಆರ್ ಯು ವಿರೋಧ ಸರೆಂಡರಿಂಗ್? ಪಕ್ಷದಲ್ಲಿ ಇದ್ದವರು ಇದನ್ನ ಹೈಲೈಟ್ ಮಾಡಿ ಸರ್. ಮಾಡಿ, ಅದೇ ಪ್ರಯತ್ನ ಇಲಾಖಿರೋದು ಅದೇ ಪ್ರಯತ್ನ ಅಲ್ವಾ? ಅದ್ರ ಭಾಗ ಇದು. opportunity because I know this department, I know the home department last 34 years. ಫ್ರಮ್ ಕೆಳಗಡೆ ಅಸಿಸ್ಟೆಂಟ್ ಸೂಪರಿಂಟ್ ಆಫ್ ಪೊಲೀಸ್ ಇಂದ ಹಿಡಿದು ಅಡಿಷನಲ್ ಡಿಜಿ ಇದ್ದಾಗ ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್, ಐ ನೋ ಇಟ್ ವೆರಿ ವೆಲ್. ಸೊ ಹೇಳ್ತಾ ಇದ್ದೀನಲ್ಲ, ವೇಕೆನ್ಸಿ ಫಿಲ್ ಅಪ್ ಮಾಡಿ, ರಿಮಾಂಡ್ ಯಾರಿಗೆ ನೀವು ಫರ್ಲೋ ಒಳಗೆ ಮತ್ತೆ ಇದ್ರಲ್ಲಿ ಕಳಿಸ್ತಿರಲ್ಲ ನೀವು, ಫರ್ಲೋ ಮತ್ತೆ ಇದೇನಪ್ಪ ಅದು ಪೆರೋಲ್ ಮೇಲೆ ಕರೆಕ್ಟಾಗಿ ವಾಪಸ್ ತಗೊಳ್ಳಿ, ಅವ್ರಿಗೆ ವಾಪಸ್ ತಗೊಳ್ಳಿ. ಇದೆಲ್ಲ ವೈ ಕೆನಾಟ್ ಬಿ ಇಂಪ್ಲಿಮೆಂಟ್ ಮಾಡಿಸಿ ನೀವು. ಪ್ರತಿಯೊಂದಕ್ಕೂ ದುಡ್ಡು ಅಲ್ವಾ ಉಮೇಶ್ ಸರ್? ನೋಡಿ, ಅಂದ್ರೆ ಸರ್ಕಾರದಿಂದ ಕೊಡ್ತಾ ಇರುವ ಅಧಿಕೃತ ದುಡ್ಡು ಎಲ್ಲ ಮಾನಿಟರ್ ಮಾಡ್ಲಿಕ್ಕೆ, ಮೆಟಲ್ ಡಿಟೆಕ್ಟರ್ಗಳಿಗೆ, ಹಾಗೆ ಅಲ್ಲಿ ಮಾನಿಟರ್ ಮಾಡಬೇಕಾಗಿರೋ CC ಕ್ಯಾಮ್ರಾಗಳಿಗೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಲೆಕ್ಕಗಳಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ಲವೂ ಇದೆ. ಬಟ್ ಯಾವುದು ಕೂಡ ವರ್ಕ್ ಆಗ್ತಿಲ್ಲ ಅಂತಂದ್ರೆ ವರ್ಕ್ ಮಾಡಿಸ್ಬೇಕಾಗಿರೋರ್ನ ವರ್ಕ್ ಮಾಡೋ ತರ ಮಾಡಬೇಕು ಅಂತ. ಟೆಲ್ ಯು ಒನ್ ಮೋರ್ ಥಿಂಗ್. ಈಗ ಹೇಳಿದ್ರೆ ನಿಮ್ಗೆ ಸಂಬಳ ಅಂತ 4 ಸರ್ತಿ ಹೇಳಿದ್ರಿ, ಆಯ್ತಪ್ಪ, ನಿಮ್ಗೆ ಸಂಬಳ ಕೊಟ್ಟು ಕೆಲಸ ಮಾಡೋಕ್ಕಾಗಲ್ವಾ? ಸೊ ಅದಕ್ಕೆ ಸಲುವಾಗಿ ಸರ್ಕಾರ, ಎಡೆಹಳ್ಳಿಯವ್ರ ತಮ್ಮ ಸಲುವಾಗಿ ಸರ್ಕಾರ DG ಪ್ರೆಸಿಡೆನ್ಸ್ಗೆ ವರ್ಷಕ್ಕೆ 15 ಕೋಟಿ ಅಥವಾ 20 ಕೋಟಿ ರೂಪಾಯಿ ಕೊಡ್ತಾರೆ. ಐ ಥಿಂಕ್ 30 crores ಅವ್ರು ಕೊಡ್ತಾರೆ. ಇದು ನೀವು ಯಾರ್ಯಾರು ಒಳ್ಳೆ ಕೆಲಸಗಳು ಮಾಡ್ತಾರೆ ಅವ್ರಿಗೆ ಕೊಡಿ ಅಂತ. ಅಂದ್ರೆ ನೀವು ಅಷ್ಟು ಲಂಚ, ನೀವು ಎಲ್ಲಾ ಲಂಚಗಳು ಸೇರಿದ್ರೆ ನೀವು 30 ಕೋಟಿ ಮೇಲೆ ಲಂಚ ತಗೋಬೇಡ್ರಪ್ಪ, ನಾವೇ ನಿಮ್ಗೆ 30 ಕೋಟಿ ಕೊಟ್ಬಿಡ್ತೀವಿ, ನಾವು ಲೆಕ್ಕನೂ ಕೊಡಬೇಡಿ. ಅದು ಕೊಟ್ಟರ ನಂತರ ಅದು DGP ಲೆವೆಲ್ ಯಾರು ಕೊಡೋದಿಲ್ವಲ್ಲ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಇವ್ರು ಕೈ ಹಾಕ್ತಾರೆ. ಐ ಆಮ್ ಟೆಲಿಂಗ್ ಯು, ಗೌರ್ಮೆಂಟ್ಗೆ ಮನಸ್ಸು ಮಾಡಿದ್ರೆ ದೇ ಕ್ಯಾನ್ ಡೂ ಎನಿಥಿಂಗ್. ಎಂಥ ಗೌರ್ಮೆಂಟ್ ಇದ್ರೂ ಗೌರ್ಮೆಂಟ್ ಇಸ್ ದ ಸೋಲ್. ಉಳಿದವರಿದಾರಲ್ಲ, ದೇ ಆರ್ ಲೈಕ್ ಬಾಡಿ. ಸೋಲ್ ಆದೇಶ ಕೊಟ್ಟು ಕೆಲಸ ಮಾಡು ಅಂದರೆ ದೇ ಕ್ಯಾನ್ ಅಚೀವ್ ಎನಿಥಿಂಗ್. ಇದು ಯಾವುದೇ ಸರ್ಕಾರ ಇರಲಿ ಇದು ಮಾಡುವಾಗ. ಮತ್ತೆ ನಮ್ಮ ಸರ್ಕಾರಿ ಅಧಿಕಾರಿಗಳಿದಾರಲ್ಲ, ದೇ ಆರ್ ಎಕ್ಸ್ಟ್ರೀಮ್ಲಿ ಕೇಪಬಲ್. ಸೇಮ್ ಜೈಲ್, ಲೆಟ್ ದೆಮ್ ಬ್ರಿಂಗ್ ಎ ಗುಡ್ ಚೀಫ್ ಮಿನಿಸ್ಟರ್, ಗುಡ್ ಹೋಮ್ ಮಿನಿಸ್ಟರ್. ಇದೇ ಜೈಲ್ ಒಳಗೆ ಸ್ವಚ್ಛ ಮಾಡಿಬಿಟ್ಟು ಆಯಾ ಕ್ರಿಮಿನಲ್ ಒಳಗೆ ಬಿಹೈಂಡ್ ಬಾರ್ಸ್. ಉಮೇಶ್ ಸರ್ ಕಡೆ ಎಷ್ಟು ಇಂಪಾರ್ಟೆಂಟ್ ಸರ್ಕಾರಗಳು ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಖಡಕ್ ಆದೇಶಗಳನ್ನ ಕೊಡೋದು, ಆದೇಶ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನೋದನ್ನ ಮಾನಿಟರ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಏನೇ ಆದೇಶಗಳು ಬರ್ತವೆ, ಬಂದಾದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬರ್ತಾ ಎಲ್ಲ ಆದೇಶಗಳು ಆ ಗ್ರೌಂಡ್ ಲೆವೆಲ್ಗೆ ಬರ್ತಾವಲ್ಲ, ಡೈಲ್ಯೂಟ್ ಆಗಿಬಿಡ್ತವೆ. ಯಾವುದೂ ಒಂದು ದಿವಸ 2 ದಿವಸ ಬಿಸಿ ಇರುತ್ತೆ ಅಷ್ಟೇನೆ. ಅದಾದ್ಮೇಲೆ ಎಲ್ಲ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇತ್ತು ಫಟ ಅಂತ ಸೆಟ್ ಆಗ್ಬಿಡ್ತದೆ. ಆ ಥರ ಈಗ ನೋಡಿ, ಗಾಂಜಾನ ಹಿಡಿದು ಗಾಂಜಾದವ್ರನ್ನ ಸಿಗಾಕೊಂಡವ್ರನ್ನ ಹಿಡಿದು ಒಳಗೆ ಕಳಿಸ್ತಾ ಇರ್ತೀವಿ. ಗಾಂಜುವೆ ಒಳಗೆ ಸಿಗ್ತದೆ, ಗಾಂಜುವೆ ಒಳಗೆ ಮಾರಾಟ ಆಯ್ತದೆ, ಹೌದಲ್ವಾ? ದುರಂತ ಇದೆಲ್ಲ. ಬಹುಮಾನ ಹೇಳ್ಕೊಳ್ಳುತ್ತಿದ್ದು ಒಳಗಡೆ ಜೈಲ್ಗೆ ಗಾಂಜಾ ಸಿಗ್ತದೆ, ಜೈಲ್ ಅಲ್ಲೇ ಮಾರಾಟ ಮಾಡ್ತಾರೆ, ಜೈಲೊಳಗಡೆ ಗಾಂಜಾ ಸೀಸ್ ಆಗ್ತದೆ ಅಂತ ಅಂದ್ರೆ ಇನ್ನೇನ್ ನಾವು ಮಾತಾಡೋದು ಹೇಳಿ? ಇದಕ್ಕಿಂತ ಕಳಪಿಯಾಗಿ ಇನ್ನೇನು ಮಾತಾಡೋಕೆ ಸಾಧ್ಯ ಆಗ್ತದೆ? ಇಷ್ಟು ಒಂದು ಕಾಳಜಿ ಇಲ್ಲ. ಇದು ಬರಬಾರ್ದು, ಅದೇನಾದರೂ ಆಗಲಿ ನೋಡೇ ಬಿಡೋಣ. ನನ್ನ ಅಲ್ಲೇನು ಒಂದು ಜೈಲ್ ಮೇಲೆ ದೇವರು ನಮ್ಮ ಒಳ್ಳೆಯವರು, ಅಪ್ಪ ಪುಣ್ಯಾತ್ಮರು ಇವರು ಬಂದಾದ್ಮೇಲೆ ಅವೆಲ್ಲ ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ, ಬರುವುದೆಲ್ಲ ಬರ್ತಾ ಇದೆ, ಎಲ್ಲ ಕೊಡೋರೆಲ್ಲ ಕೊಡ್ತಾವ್ರೆ, ಮಾಡೋದೆಲ್ಲ ಮಾಡ್ತಾ ಇದ್ದೀವಿ. ಆವಾಗ ಅವ್ರಿಗೆ ಯಾರು ಜೈಲೊಳಗಡೆ ಇವರು ವಿರುದ್ಧವಾಗಿ ಭಯಂಕರವಾಗಿ ನಿಂತ್ಕೋತಾರೋ ಆರೋಪಿತರುಗಳೆಲ್ಲ ಆವಾಗ ಸರಿಯಾಗಿ ಜೈಲು ನಡೀತದೆ. ಅದು ಶಬ್ದನೇ ಇಲ್ಲ ಈಗ ಈ ನಡುವೆ, ಏನೂ ಇಲ್ಲ. ನಿಮ್ಮ ಮೇಲೆ ಕೆಂಡ ಕಾರಬೇಕು ಒಳಗಡೆ ಇರೋರು. ಇವನು ಎಲ್ಲಿ ಬಂದು ಸಿಗಾಕಬಿಟ್ಟಪ್ಪ ನನ್ನ ಮಗ, ಅವ್ನು ಬಂದ ತಕ್ಷಣ ನಮ್ಮನ್ನ ಹಣ್ಣು ನೀರ್ಗಾಯ ಮಾಡ್ಬಿಟ್ನಲ್ಲ, ಏನು ಸಿಗ್ದಂಗೆ ಮಾಡಲ್ಲ ಅಂತ. ಅವನು ಬಡಪ ಇರ್ತಾನಲ್ಲ, ಅವನ ಮೇಲೆ ಅವನಿಗೆ PSR ಪ್ರಿಸನರ್ ಸರ್ಚ್ ರಿಜಿಸ್ಟರ್, ನಿನ್ನ ಬಟ್ಟೆ ಬಿಚ್ಚು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, 40 ಜನ ಸೇರಿ ಒಂದು ಟಾಯ್ಲೆಟ್ ಒಳಗೆ ಹೋಗ್ಬೇಕು. ಬಟ್ ಇವ್ರಿಗೆ ಇದೆಯಾ ಅದು? ಇಲ್ವಾ? ನಾವೇನ್ ಮನಸ್ಥಿತಿ ಪೊಲೀಸಿಯಲ್ಲಿ ಮಾಡ್ಕೊಂಡಿರ್ತೀವಲ್ಲ, ನಮ್ಮ ಒಳಗಡೆ ಪೊಲೀಸಿಗೆ ಮಾಡ್ಬೇಕಾದಂತ ಹ್ಯಾಂಡಲ್ ಮಾಡ್ತೀವಲ್ಲ ಕ್ರಿಮಿನಲ್ಗಳನ್ನ, ಅದು 100ಕ್ಕೆ 100ರಷ್ಟು ತದ್ವಿರುತ್ತ ಜೈಲಲ್ಲಿ. ನಾವೇನ್ ಮಾಡಿರ್ತೀವಲ್ಲ ಅದಲ್ಲಿ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರು ನಂಗೆ ಮಾಡಬೇಡಿ, ನಾವು ಬಂದವ್ರನ್ನ ಸ್ನೇಹಿತರು ನಂಟರುಗಳ ತರ ನಡೆಸ್ಕೊಳ್ಳಿ ಅಂತ ಜೈನ್ ಮ್ಯಾನ್ಯುಯಲ್ ಬರೆದಿರೋದು. ನಮ್ಮ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡದ ಕಳಕಳಿ ಇಷ್ಟೇ ಸರ್. ಅವ್ರ ಸರ್ಕಾರ ಇರ್ತಾ ಆಗ್ಲಿಲ್ಲ, ಇವ್ರ ಸರ್ಕಾರ ಬಂದ್ಮೇಲೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ನಮ್ಮ ಚಾನಲ್ ಇಂದ ಹೋಗೋದು ಬೇಡ. ಯಾವ ಸರ್ಕಾರಕ್ಕೆ ನಾವು ಈಗ ಅಧಿಕಾರ ಕೊಟ್ಟಿದ್ದೀವಿ, ಜನರು ಓಟ್ ಹಾಕಿ, ಆ ಸರ್ಕಾರ ಅಟ್ ಲೀಸ್ಟ್ ಬೆಟರ್ ಪರ್ಫಾರ್ಮ್ ಮಾಡಿ. ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರು ಪರವಾಗಿಲ್ಲಪ್ಪ, ಬೆಟರ್ ಪರ್ಫಾರ್ಮಿಂಗ್ ಆಗಿರಿ. ಗೃಹ ಸಚಿವರಿಗೆ ಮತ್ತೊಮ್ಮೆ ಈ ವೇದಿಕೆಯಿಂದ ಕಳಕಳಿಯ ಮನವಿ.